ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ರಜೆಯಲ್ಲಿದ್ದ ಹಾಸನ ಜಿಲ್ಲೆಯ 5 ಸೈನಿಕರು ಕೂಡಲೇ ಕರ್ತವ್ಯಕ್ಕೆ ವಾಪಸ್ಸಾಗಿದ್ದಾರೆ. ಹೊಳೆನರಸೀಪುರ ಮತ್ತು ಅರಸೀಕೆರೆ ತಾಲೂಕುಗಳಿಗೆ ಸೇರಿದ ಈ ಯೋಧರು ತಮ್ಮ ರಜೆಯನ್ನು ಮೊಟಕುಗೊಳಿಸಿ ದೇಶದ ರಕ್ಷಣೆಗಾಗಿ ಮರಳಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಉಣ್ಣೇನಹಳ್ಳಿ ಗ್ರಾಮದ ಸಹೋದರರಾದ ಸುದರ್ಶನ್ ಮತ್ತು ಮಧುಕುಮಾರ್ ಇದರಲ್ಲಿ ಸೇರಿದ್ದಾರೆ. ಕಾಶ್ಮೀರದಲ್ಲಿ ಸುದರ್ಶನ್ ಬಿಎಸ್ಎಫ್ನಲ್ಲಿ ಮತ್ತು ಮಧುಕುಮಾರ್ ಭೂಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಗ್ರಾಮಕ್ಕೆ ರಜೆಯ ಮೇಲೆ ಬಂದಿದ್ದ ಈ ಇಬ್ಬರು ಸಹೋದರರು ಕರೆ ಬಂದ ತಕ್ಷಣ ಕರ್ತವ್ಯಕ್ಕೆ ತೆರಳಿದ್ದಾರೆ. ಇದೇ ರೀತಿ ಅರಸೀಕೆರೆ ತಾಲೂಕಿನ ಹರಪ್ಪನಹಳ್ಳಿ, ಬಸವನಪುರ ಮತ್ತು ಹರಿಹರಪುರ ಗ್ರಾಮಗಳಿಂದ ಸಂಜೀವ್ ನಾಯ್ಕ, ದಿನೇಶ್ ನಾಯ್ಕ ಮತ್ತು ಹರೀಶ್ ನಾಯ್ಕ ಕೂಡ ರಜೆಯನ್ನು ತ್ಯಜಿಸಿ ಕರ್ತವ್ಯಕ್ಕೆ ಮರಳಿದ್ದಾರೆ. ಈ 3 ಯೋಧರನ್ನು ಹಾಸನ ರೈಲ್ವೆ ನಿಲ್ದಾಣದಲ್ಲಿ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಸನ್ಮಾನಿಸಿ ಬೀಳ್ಕೊಟ್ಟರು. ದೇಶದ ರಕ್ಷಣೆಗಾಗಿ ತಮ್ಮ ವೈಯಕ್ತಿಕ ಜೀವನವನ್ನು ಮೀರಿ ಕರ್ತವ್ಯಕ್ಕೆ ಧಾವಿಸಿರುವ ಈ ಯೋಧರ ಸಮರ್ಪಣೆಗೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಜದ ನಿಮಿತ್ತ ನಮ್ಮ ಹರಪನಹಳ್ಳಿ ಗ್ರಾಮದವರು, ಬಸವನಪುರದವರು, ಹರಿಹರಪುರ 3 ಜನ ಸೈನ್ಯಕ್ಕೆ ಹೋಗಿದ್ದಂಥವರು ಇವತ್ತು ಮತ್ತೆ ಅತಿ ತುರ್ತಾಗಿ ಯುದ್ಧ ನಡೀತಾ ಇರೋದ್ರಿಂದ ಬರಬೇಕು ಅಂತಕ್ಕಂಥ ಆದೇಶವನ್ನು ಮಿಲಿಟರಿಯಿಂದ ಇವರಿಗೆ ರವಾನೆ ಬಂದಿರೋದ್ರಿಂದ ಇವರು ಇವತ್ತು ಹೊರಟಿದ್ದಾರೆ. ನಮಗೆ ಯುದ್ಧ ದೇಶವನ್ನು ಕಾಪಾಡಲಿಕ್ಕೆ, ದೇಶವನ್ನು ಉಳಿಸ್ಲಿಕ್ಕೆ ಹೊರಟಿದ್ದಾರೆ. ಅದರಿಂದ ಇವರಿಗೆ ಶುಭವಾಗಲಿ, ಜಯವಾಗಲಿ. ಇವರು ನಮ್ಮ ದೇಶವನ್ನು ಸುರಕ್ಷಿತವಾಗಿ ಕಾಪಾಡಲಿ ಅಂತ ಹೇಳಿ ಆ ಭಗವಂತನನ್ನು ನಾವೆಲ್ಲ ಸೇರಿ ಪ್ರಾರ್ಥಿಸಿ ಅವ್ರಿಗೆ ಒಳ್ಳೆಯದಾಗಲಿ, ದೇಶಕ್ಕೂ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಶುಭವನ್ನು ಕೂರಿ ಇವತ್ತು ಕಳಿಸ್ಕೊಡ್ತಾ ಇದ್ದೀವಿ. ಸಂಜೀವ್ ನಾಯ್ಕ ಅಂತ ಹರಪ್ಪನಹಳ್ಳಿ, ಮದ್ರಾಸ್ ರೆಜಿಮೆಂಟ್. ಇವಾಗ ಶ್ರೀ ಮದ್ರಾಸ್ ರೆಜಿಮೆಂಟಲ್ಲಿ ವರ್ಕ್ ಮಾಡ್ತೀನಿ. ಬಟಾಲಿಯನ್ ಆಫ್ ಸಾಂಬಾದಲ್ಲಿ ಜಮ್ಮು ಕಾಶ್ಮೀರಲ್ಲಿ. ದಿನೇಶ್ ನಾಯ್ಕ ಕೂಡ ತಗೊಂಡು ಕೆಲಸ